ರಾ ಮಟೀರಿಯಲ್ ಅದನ್ನ ತೆಗೆದು ಅಲ್ಲಿ ಟ್ಯಾಕ್ಸು, ಮತ್ತೆ ಅವ್ನು ರೆಡಿ ಮಾಡಿ ಮಾರಾಟ ಮಾಡಲಿಕ್ಕೂ ಕೂಡ ಟ್ಯಾಕ್ಸು. ಸೊ ಇದು ಮತ್ತೆ ಅದನ್ನು ಸರಳ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಅದೆಲ್ಲ ಸೇರಿ ಒಂದೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ನಾವು ಟ್ಯಾಕ್ಸೇಷನ್ ಸಿಸ್ಟಮಲ್ಲಿ ನೋಡಿದಾಗ ಎಸ್ಪೆಷಲಿ ಈಗ ನೀವು ಹೇಳ್ದಂಗೆ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಅಂತ ಕಡಿಮೆ ಮಾಡಬೇಕು. ಈಗೇನು ಪ್ಯಾಕೇಜ್ಡ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ಗಳಿಗೆ ಈಗ ಮೊಸರು, ತುಪ್ಪ, ಕಾಳುಗಳು ಇವಕ್ಕೆಲ್ಲ ಟ್ಯಾಕ್ಸ್ ಆಗ್ತಾ ಇದ್ದಾರೆ. ಅದನ್ನು ಫಸ್ಟ್ ತೆಗಿಬೇಕು. ಅದು ತೆಗೆದಾಗ ಏನಾಗುತ್ತೆ, ರೈತರಿಗೆ ಸ್ವಲ್ಪ ಹಣ ಸಿಗುತ್ತೆ. ಅವರು ಡೈರೆಕ್ಟಾಗಿ ಅವರೇ ಒಂದು ಸ್ಮಾಲ್ ಬಿಸ್ನೆಸ್ಗಳು ಮಾಡಿಕೊಂಡು ಜನರಿಗೆ ನೇರವಾಗಿ ತಲುಪಿಸುವಂಥ ಇಲ್ಲಿ ಮಿಡ್ಲ್ ಮ್ಯಾನ್ಸ್ಗಳನ್ನ ಅವಾಯ್ಡ್ ಮಾಡ್ಬೋದು. ಇದು ಒಂದು ಸಿಸ್ಟಮು ಡೆವಲಪ್ ಆಗುತ್ತೆ. ನೆಕ್ಸ್ಟ್ ನಾನು ಹೇಳೋದಾದರೆ, ಇವತ್ತು ಏನು ಎಕನಾಮಿ ಹೈಯೆಸ್ಟ್ ಕೊಡ್ತಾ ಇದ್ದಾವೆ, ಬೂಸ್ಟ್ ಮಾಡ್ತಾ ಇದ್ದಾವೆ, ಎಸ್ಪೆಷಲಿ ಮಹಾರಾಷ್ಟ್ರ ಆಗ್ಬೋದು, ಕರ್ನಾಟಕ ಆಗ್ಬೋದು, ಗುಜರಾತ್ ಆಗ್ಬೋದು, ಇವರು ನಾವೇನು ಮಾಡ್ತಾ ಇದ್ದೀವಿ, ನಮ್ಮ ಪರಿಸರ ಹಾಳು ಮಾಡಿಕೊಂಡು ಪ್ರೊಡಕ್ಷನ್ ಮಾಡಿ ಅವ್ರಿಗೆ GST ಕಟ್ತಾ ಇದ್ದೀವಿ. ಇವತ್ತು ಒಂದೇ ಒಂದು ಸಿಂಪಲ್ ಇದು ಹೆಲ್ತ್ ಕನ್ಸರ್ನು. ಇವತ್ತು ಹೈಯೆಸ್ಟ್ ಕ್ಯಾನ್ಸರ್ ಬರ್ತಾ ಇರೋದು ಯಾತಕ್ಕೆ? ಗ್ರೌಂಡ್ ವಾಟರ್ ಇಸ್ ಕಂಪ್ಲೀಟ್ಲಿ ಸ್ಪಾಯಿಲ್ಡ್ ಬಿಕಾಸ್ ಆಫ್ ದೀಸ್ ಇಂಡಸ್ಟ್ರೀಸ್ಗಳು ಬಿಡುವಂಥ ಎಲ್ಲ ನದಿ ನೀರುಗಳು ಹೋಗದೆ ನದಿಗೆ. ಇವತ್ತು ನಮ್ಮ ವೃಷಭಾವತಿ ಎಕ್ಸಾಂಪಲ್, ಇಟ್ಸಿಂದ ಬಿಡದಿ ಆಗ್ಬೋದು, ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಆಗ್ಬೋದು, ಎಲ್ಲ ಅಲ್ಲೇ ಹರಿಯೋದು ಪೂರ್ತಿ ಅದೇ ಹೋಗಿ ಮತ್ತೆ ಕಾವೇರಿಗೂ ಜಾಯ್ನ್ ಆಗ್ಬಿಡುತ್ತೆ. ಅಂದರೆ ಇಷ್ಟು ಕೆಮಿಕಲ್ನ ನಾವು ರಿಲೀಸ್ ಮಾಡಿ ಗ್ರೌಂಡ್ ವಾಟರ್ನ ಸ್ಮಾಯಿಲ್ ಮಾಡ್ತಾ ಇದ್ದೀವಿ. ಕೆರೆಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಹಣಗಳನ್ನ ಬಿಡ್ತಾ ಇಲ್ಲ. ಯಾಕಂದರೆ ಫಸ್ಟ್ ಇವರು ಹೆಲ್ತ್ ಏನು ಎನ್ವೈರ್ನಮೆಂಟಲ್ ಕನ್ಸರ್ನ್ ಅಮೌಂಟ್ಗಳನ್ನ ಬಿಡಬೇಕು, ಅವುಗಳನ್ನ ಡೆವಲಪ್ ಮಾಡಬೇಕು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾವು ಇಂಡಸ್ಟ್ರೀಸ್ಗಳು ಮಾಡಿದ್ರಿಂದ ನಾವು ಈ ರೆವಿನ್ಯೂ ಇಂಪ್ರೂವ್ ಆಗ್ತಾ ಇರ್ಬೋದು, ಜೊತೆಗೆ ಜನಗಳ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತದೆ. ಯಾಕಂದರೆ ನೋಡಿ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಆಗ್ಬೋದು, ತುಂಬ ಆಗ್ತಾ ಇದೆ. ಅವುಗಳಿಗೆ ಮೂಲ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡಬೇಕಾಗತ್ತೆ. ಟ್ರಾಫಿಕ್ ಲೈಟ್ಸ್ಗಳಾಗ್ಬೋದು, ಪ್ರತಿಯೊಂದು ಆಗ್ಬೋದು. ಯಾವ್ಯಾವ ಸ್ಟೇಟ್ಗಳು ಇದಕ್ಕೆ ಸಪ್ರೇಟ್ ಪ್ಯಾಕೇಜೇ ಮಾಡಬೇಕು, ಅದನ್ನು ಮಾಡ್ತಾ ಇಲ್ಲ ಇವರು. ಯಾರು ದುಡ್ಡು ಕೊಡ್ತಾರೆ ಅವ್ರಿಗೆ ಬರೆ ಆಗ್ತಾ ಇದ್ದಾರೆ. ಇದು ತುಂಬಾ ನೋವಿನ ಸಂಗತಿ ಆಗ್ತಾ ಇದೆ. ಮತ್ತು ಪೊಲ್ಯೂಷನ್ ಎಷ್ಟು ಆಗ್ತಾ ಇದೆ ಇವತ್ತು, ಎಷ್ಟು ಮರಗಳು ಕಡಿತೀವಿ, ಎಷ್ಟು ಇಂಡಸ್ಟ್ರೀಸ್ ಮಾಡಬೇಕು ಅಂದಾಗ ಎಷ್ಟು ಇವುಗಳನ್ನೆಲ್ಲ ಸರಿದೂಗಿಸೋದಕ್ಕೆ ಕೇಂದ್ರ ಸರ್ಕಾರ ಎಲ್ಲೂ 1% ಅವರು ಎಫರ್ಟ್ ಆಗ್ತಾ ಇಲ್ಲ ಅಂತ ನನಗೆ ಅನಿಸ್ತದೆ. ಯಾಕಂದ್ರೆ ನಾವು ಇವತ್ತಿನ ನದಿಗಳನ್ನ ನೋಡಿದಾಗ, ವೃಷಭಾವತಿ ಆಗ್ಬೋದು, ಅರ್ಕಾವತಿ ಆಗ್ಬೋದು, ಈ ನದಿಗಳು ಕಂಪ್ಲೀಟ್ ಡೆಡ್ ಆಗ್ಬಿಟ್ಟಿದೆ ಕರ್ನಾಟಕದಲ್ಲಿ, ಅದು ಬೆಂಗಳೂರಲ್ಲಿ. ಇವತ್ತು ಒಂದೊಂದು ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್ ಅಲ್ಲಿ 10 ಬೋರ್ವೆಲ್ಗಳು ಹಾಕಿದ್ರು ನೀರಿಲ್ಲ, 1000 ಅಡಿ ಕೊರೆದ್ರೂ ನೀರಿಲ್ಲ. ಯಾತಕ್ಕೆ ಆಗ್ತಾ ಇಲ್ಲ ಅಂದ್ರೆ ಜಲಮೂಲಗಳನ್ನ ಅಭಿವೃದ್ಧಿ ಪಡ್ತಾ ಇಲ್ಲ. ಇವತ್ತು ಕನ್ನಳ್ಳಿ ಕೆರೆ ಅಂತ ಒಂದಿದೆ, ಅದಕ್ಕೆ ಒಂದು 100 ಎಕರೆ ಕೆರೆಗೆ ಸಂಪೂರ್ಣ ಸೀವೇಜ್ ವಾಟರ್ ಬಿಟ್ಬಿಟ್ಟಿದ್ದಾರೆ. ಅದು ಕೊಳೆತು ನಾರ್ತಾ ಇದೆ. ಇವತ್ತು ಅಷ್ಟು ಜನಗಳು ಅಲ್ಲಿ ಕೆಂಪೇಗೌಡ ಲೇಔಟ್ ಬೇರೆ ಮಾಡಿಬಿಟ್ಟಿದ್ದಾರೆ. ಈ ಎಲ್ಲ ನೀರುಗಳಲ್ಲಿ ಹೋಗಿ ಕೂತಾಗ ಅದೇ ನೀರು ಬೋರ್ಗಳಲ್ಲಿ ಬರುತ್ತೆ, ಅದನ್ನೇ ಕುಡಿತಾರೆ, ಅದೇ ಕ್ಯಾನ್ಸರ್ ರೋಗಗಳು ಬಂದು ಸಾಯ್ತಾ ಇದ್ದಾರೆ. ಅಂದ್ರೆ ಜನಗಳ ಆರೋಗ್ಯಕ್ಕೆ ಈ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತೀನಿ, 3000 ಕೋಟಿ ಕೊಡ್ತೀವಿ ನಾವು ಕೆರೆಗಳ ಅಭಿವೃದ್ಧಿಗೆ ಅಂತ ಹೇಳಿ ಮೋಸ ಮಾಡ್ಬಿಡ್ತು. ₹1 ಕೊಟ್ಟಿಲ್ಲ. ಅಂದ್ರೆ ನಾವು ಬರೀ ನಮ್ಮ ಜನಗಳನ್ನ, ಇಂಡಸ್ಟ್ರಿಗಳನ್ನ ಡೆವಲಪ್ ಮಾಡಿ, ಸಿಟಿಗಳನ್ನ ಡೆವಲಪ್ ಮಾಡಿ, ಕೊಚ್ಚೆ ನೀರು ಕುಡ್ಕೊಂಡು ಅವ್ರಿಗೆ ಟ್ಯಾಕ್ಸ್ ಕಟ್ಟೋದಾದ್ರೆ ಇಂಡಸ್ಟ್ರಿಗಳನ್ನ ಯಾಕೆ ಮಾಡಬೇಕು ಅಂತ ನಾನು ಕೇಳ್ತೀನಿ. ರಾಜ್ಯ ಸರ್ಕಾರಕ್ಕಾಗಿ, ಕೇಂದ್ರ ಸರ್ಕಾರಕ್ಕಾಗಿ ನಮ್ಮ ಜನಗಳ ಆರೋಗ್ಯನ ಹಾಳು ಮಾಡಿಕೊಂಡು, ನಮ್ಮ ಜನಗಳಿಗೆ, ನಮ್ಮ ಮಕ್ಕಳುಗಳಿಗೆ ರೋಗಗಳು ತಂದುಕೊಂಡು ನಾವು ಅವ್ರಿಗೆ ಟ್ಯಾಕ್ಸ್ ಕಟ್ಟಿ, ಆ ದುಡ್ಡು ಏನಾಗುತ್ತೆ ಅಲ್ಲಿ ಬಿಹಾರದಂತ ರಾಜ್ಯಗಳಿಗೆ ಹೋಗಿ ಅಲ್ಲಿ ಬಿದ್ದೋಗೋ ಬ್ರಿಡ್ಜ್ಗಳಿಗೆ ದುಡ್ಡು ಖರ್ಚು ಮಾಡಿ ಅಲ್ಲಿ ಒಂದು 70,000 ಕೋಟಿ ತಿಂದವ್ರೆ ಅಂತ ಹೇಳ್ತಾವ್ರೆ. ಅಂದ್ರೆ ನಮ್ಮ ಕಷ್ಟಪಟ್ಟು ದುಡ್ಡು ಹೋಗಿ ಬಳಸಿ ಅದಾರು ಉದ್ಧಾರ ಮಾಡ್ತಾವ್ರೆ, ಅದು ಉದ್ಧಾರ ಮಾಡ್ತಾ ಇಲ್ಲ. ಅಂದ್ರೆ ನಾವು ಕಷ್ಟಪಟ್ಟು ದುಡ್ಡು ತಗೊಂಡಾಗ ಅಲ್ಲಿ ಯಾರೋ ಇಸ್ಪೀಟ್ ಆಡ್ದ ಅಂದಂಗೆ ಆ ಪರಿಸ್ಥಿತಿಗೆ ಇವತ್ತು ಮೋದಿ ಅವರು ನಮ್ಮ ದುಡ್ಡುಗಳು ತಗೊಂಡೋಗಿ ಅದ್ಯಾವುದೋ ಭೀಮಾರ್ ರಾಜ್ಯಗಳಿಗೆ ಕೊಟ್ಬಿಟ್ಟು ಅಲ್ಲೂ ಕೂಡ ಹಾಳು ಮಾಡ್ತಾ ಇದ್ದಾರೆ. ನಾವು ಹೇಳೋದು ನಮ್ಮ ದುಡ್ಡು, ನಮ್ಮ ಹಕ್ಕು, ನಮಗೆ ಸರಿಯಾದ ವ್ಯವಸ್ಥೆಗಳು ಸಿಗಬೇಕು. ನಟರಾಜ್ ಗೌಡ್ರೀಗ ಸಾಕಷ್ಟು ಪ್ರಶ್ನೆನ ಮಾಡ್ತೀರಿ, ಟೀಕೆನ ಮಾಡ್ತೀರಿ.